ರಾಷ್ಟ್ರಪತಿ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ಮಹಾನ್ ಗುರುಗಳು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಡಾಕ್ಟರ್ ವಾಣಿ ಮೇಡಮ್ ಅವರು ಬಹಳ ಸುಂದರವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಕಮಲಾ ಬುಕ್ ಡಿಸ್ಟ್ರಿಬ್ಯೂಟರ್ಸ್ನವರು ಎಲ್ಲ ಶಿಕ್ಷಕರನ್ನ ಒಂದು ಕಡೆ ಒಟ್ಟಿಗೆ ಸೇರಿಸಿ ಆ ಪುಸ್ತಕಗಳನ್ನ ನೀಡೋದಿರ್ಬೋದು, ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಮಾಡೋದಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿಸಿ ಒಂದು ಕಾರ್ಯಾಗಾರವನ್ನು ಮಾಡ್ತಿರುವಂಥದ್ದು ನಿಜಕ್ಕೂ ಸಂತೋಷದ ವಿಷಯ. ನಿಜ, ನಾವೆಲ್ಲ 16 ವರ್ಷಗಳಿಂದ ಪಾಠವನ್ನು ಮಾಡ್ತಾ ಇದ್ದೀವಿ. ನಾವೇನು ಕಲಿಯೋದಿದೆ, ನಾವೇ ಸಾವಿರಾರು ಮಕ್ಕಳಿಗೆ ಕಲಿಸಿದ್ದೀವಿ, ನಾವಿನ್ನೇನು ಕಲಿಯೋದಿರುತ್ತೆ ಅಂತ ಕೆಲವು ಶಿಕ್ಷಕರಿಗೆ ಅನ್ನಿಸ್ಬಹುದು. ಆದರೆ ಕಲಿಯುವಂಥದ್ದು ನಿರಂತರವಾಗಿರುತ್ತೆ. ರಾಮಕೃಷ್ಣ ಪರಮಹಂಸರೇ ಹೇಳ್ತಾ ಇದ್ರು, ನಾನು ಬದುಕಿರುವವರೆಗೂ ಕಲಿಯುತ್ತೇನೆ ಅಂತ. ಇನ್ನು ಸಾಮಾನ್ಯರಾದಂಥ ನಾವು ಇನ್ನು ಎಷ್ಟು ಕಲಿಯುವಂಥದ್ದಿದೆ. ಕಲಿತವನು ನೀನೆಂಬ ಜಂಬ ನಿನಗೆ ಕೈಯ, ಕಲಿಪುರುಷ ಹಗಲಿರುಳು ಕಲಿಯುತ್ತಲಿಹನು. ಕಲಿತವನು ನೀನೆಂಬ ಜಂಬ ನಿನಗೆ ಕೈಯ, ಕಲಿಪುರುಷ ಹಗಲಿರುಳು ಕಲಿಯುತ್ತಲಿಹನು. ಕಲಿಯುಗದ ಮರ್ಮರಿದು ಕಲಿತು ಕಲಿಸಲು ಬೇಕು, ಕಲಿಯುಗದ ಮರ್ಮರಿದು ಕಲಿತು ಕಲಿಸಲು ಬೇಕು. ಕಲಿಗೆಲ್ಲಿದೆ ಕೊನೆಯು ಮುದ್ದು ರಾಮ, ಮುದ್ದು ರಾಮ. ಕಲಿಯೋದಕ್ಕೆ ಕೊನೆ ಅನ್ನುವಂಥದ್ದೇ ಇಲ್ಲ. ಅನೇಕ ವಿಷಯಗಳಲ್ಲಿ ನಮಗಿಂತ ನಮ್ಮ ವಿದ್ಯಾರ್ಥಿಗಳ ಮುಂದೆ ಇರ್ತಾರೆ. ತಂತ್ರಜ್ಞಾನದಲ್ಲಿ ಅವ್ರ ಹತ್ರ ನಾವು ಹೇಳಿಸ್ಕೊಳ್ಳುವಂಥ ಅನೇಕ ವಿಚಾರಗಳಿರುತ್ತೆ. ಹಾಗಾಗಿ ಎಲ್ಲ ಅಧ್ಯಾಪಕ ಬಂಧುಗಳಿಗೆ ಹೃತ್ಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸಹ್ಯಾದ್ರಿಯ ಸಾಲು ಶಿಖರ ಸತ್ವಶೀಲ ಕನ್ನಡ, ಉಕ್ಕೇರುವ ಸಾಗರದಲ್ಲಿ ಉದ್ಘೋಷವೇ ಕನ್ನಡ. ಜೋಗದ ಜಲ ತ್ಯಾಗದ ನೆಲ ಯೋಗದ ಬಲ ಕನ್ನಡ, ಸಿರಿಗನ್ನಡ ಸವಿಗನ್ನಡ ಕಸ್ತೂರಿ ಕನ್ನಡ. ಅಂತಹ ಕನ್ನಡ ಇವತ್ತು ಒಂದು ರೀತಿ ಅನೇಕ ಶಾಲೆಗಳಲ್ಲಿ ಕಡೆಗಣಿಸಲ್ಪಡ್ತಾ ಇದೆ. ಅದರಲ್ಲೂ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಕೇವಲ ಕನ್ನಡ ತರಗತಿಯಲ್ಲಿ ಮಾತ್ರ ಕನ್ನಡ ಮಾತಾಡಲಿಕ್ಕೆ ಅವಕಾಶ. ಉಳಿದ ಸಮಯದಲ್ಲಿ ಕನ್ನಡ ಶಬ್ದ ಬರೋ ಹಾಗಿಲ್ಲ. ಇಲ್ಲಿ ಆ ಶಾಲೆಯ ನಿಯಮ ಆಗಿರುತ್ತೆ. ಆ ಮಕ್ಕಳಿಗೆ ಭಾಷೆಯನ್ನು ಕಲಿಸಬೇಕು, ಇಂಗ್ಲಿಷ್ ಅನ್ನೋ ಉದ್ದೇಶ ಇರಬಹುದು. ಆದರೆ ಕನ್ನಡ ತರಗತಿಯಲ್ಲಾದರೂ ಮಕ್ಕಳು ಕಲಿತು ಒಂದು ಒಳ್ಳೆ ಹಂತಕ್ಕೆ ಬಂದಿದ್ದಾರಾ? ಇಲ್ಲಿರುವಂತಹ ಅನೇಕ ಅಧ್ಯಾಪಕ ಬಂಧುಗಳು ನನಗಿಂತ ಹಿರಿಯರಿದ್ದಾರೆ. ನಾವು SSLC ಮೌಲ್ಯಮಾಪನಕ್ಕೆ ಹೋಗುವಾಗ ನಮಗೆಲ್ಲ ಮಾರ್ಗದರ್ಶನ ಮಾಡುವಂಥ ಅನೇಕ ಶಿಕ್ಷಕರು ಇದ್ದಾರೆ. 16 ವರ್ಷಗಳಿಂದ ನಾವು ಅವ್ರ ಜೊತೆಗೆ ಒಡನಾಟ ಇದ್ದೀವಿ. ಅನೇಕ ಶಿಕ್ಷಕರು ಮೌಲ್ಯಮಾಪನದಲ್ಲಿ ಭೇಟಿಯಾಗ್ತಿದ್ವಿ. ಆದರೆ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಇವತ್ತೊಂದು ಸ್ವಲ್ಪ 2 ಗಂಟೆ ಕಮಲಾ ಬುಕ್ ಡಿಸ್ಟ್ರಿಬ್ಯೂಷನ್ ಅವರು ನಮ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಾವೆಲ್ಲರೂ ನೋಡಿದ್ದವರು, ಎಲ್ಲ ತಿಳಿದಂಥವ್ರು. ಪರಸ್ಪರ ಸಮಾಲೋಚನೆ ಮಾಡೋಣ. ನಾನೇನೋ ನಿಮಗೆ ಗೊತ್ತಿಲ್ಲದೆ ಇರೋದು ಹೊಸದಾಗಿ ಹೇಳ್ಬಿಡ್ತೀನಿ ಅನ್ನೋ ಭ್ರಮೆ ಬೇಡ. ಎಲ್ಲ ಗೊತ್ತಿರುವಂಥದ್ದೇ ಪುನಃ 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 ಸ್ಮರಣೆ ಮಾಡ್ಕೊಂಡು, ಪುನಃ ಸ್ಮರಣೆ ಅಷ್ಟೇನೆ. ಇದರಲ್ಲಿ ನಾವು ನಮ್ಮ ಭಾಷೆ ಇವತ್ತು SSLCಯಲ್ಲಿ ಕನ್ನಡ ಫಲಿತಾಂಶ ತುಂಬ ಕೆಳಮಟ್ಟದಲ್ಲಿದೆ, ಕಡಿಮೆ ಆಗಿದೆ. ಕಾರಣ ಏನು ಅಂತ ನಮಗೆ ಗೊತ್ತೇ ಇದೆ. ಯಾಕೆ ಅಂದರೆ ನಮ್ಮ ಎಲ್ಲ ಒಂದು ಗಮನ ಕೋರ್ ಸಬ್ಜೆಕ್ಟ್ಸ್ ಕಡೆ ಇದೆ. ಗಣಿತ ಬಹಳ ಮುಖ್ಯ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಬಹಳ ಮುಖ್ಯ, ಇಂಗ್ಲಿಷ್ ಅಂತ ಹೇಳ್ತೀವಿ. ಕನ್ನಡನ ಬೇಡ, ಏನು ಎಕ್ಸ್ಟ್ರಾ ಕ್ಲಾಸಸ್ ಬೇಡ, ಸ್ಪೆಷಲ್ ಕ್ಲಾಸ್ ಬೇಡ, ನಿಮ್ಮ ಕ್ಲಾಸನ್ನು ನಾವೇ ತಗೊಳ್ತೀವಿ ಅನ್ನೋಂಥ ಒಂದು ಉದಾಸೀನ ಕೂಡ ಇರಬಹುದು. ನಮ್ಮ ಮಕ್ಕಳೆಲ್ಲ ಕನ್ನಡ ಪಾಸ್ ಆಗ್ತಾರೆ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ಸರಿ, ಒಬ್ಬರು ಗುರುಗಳು ಕೇಳಿರುತ್ತೆ ವಿದ್ಯಾರ್ಥಿಗಳಿಗೆ, ಸತ್ಯ ಮತ್ತು ಭ್ರಮೆಗೆ ಏನು ವ್ಯತ್ಯಾಸ ಅಂತ. ಎಲ್ಲ ಸುಮ್ಮನಿದ್ರೆ ಹಿಂದೆ ಒಬ್ಬ ತುಂಟ ಹುಡುಗ ನಿಂತ್ಕೊಂಡು ಹೇಳಿದ್ರೆ, ಸರ್ ನೀವು ತುಂಬಾ ಒಳ್ಳೆ ಶಿಕ್ಷಕರು, ತುಂಬಾ ಚೆನ್ನಾಗಿ ಪಾಠ ಮಾಡ್ತೀರಾ ಅನ್ನೋದು ಅದು ಸತ್ಯ ಸರ್. ಆದ್ರೆ ನೀವು ತಿಳ್ಕೊಂಡಿದ್ರಲ್ಲ ನಾವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ, ಅದು ನಿಮ್ಮ ಭ್ರಮೆ ಸರ್. ಹಾಗೆ ನಾವು ಅನ್ಕೋಬಿಟ್ಟಿದ್ದೀವಿ ನಮ್ಮ ಮಕ್ಕಳಿಗೆ ಅರ್ಥ ಎಷ್ಟು ಚೆನ್ನಾಗಿ ತಲೆ ಅಲ್ಲಾಡಿಸ್ತಾ ಇದ್ದಾರೆ, ಅವ್ರಿಗೆಲ್ಲ ಅರ್ಥ ಆಗೋಗಿದೆ ಅಂತ. ಆದ್ರೆ ಪರೀಕ್ಷೆಯಲ್ಲಿ ನೋಡಿದಾಗ ಅದರ ನಿಜವಾದ ಫಲಿತಾಂಶ ಗೊತ್ತಾಗ್ತಾ ಇದೆ. ಯಾಕೆ? ನಾವು ಯಾವ್ದಾದ್ರು ಒಂದು ಆಸ್ಪತ್ರೆಗೆ ಹೋದ್ರೆ ಒಂದು 25 ಜನ ಕೂತಿರ್ತಾರೆ ಅನ್ಕೊಳ್ಳಿ, ಟೋಕನ್ ಕೊಟ್ಟಿರ್ತಾರೆ, ಎಲ್ಲ ಕ್ಯೂನಲ್ಲಿ ಇಟ್ಟಿರ್ತಾರೆ.
ಡಾಕ್ಟ್ರು ಬಂದು ಎಲ್ರಿಗೂ ಎಲ್ಲ ಸಾಲ ಕೂಡಿಸ್ಬಿಟ್ಟು ಎಲ್ರಿಗೂ ಒಂದೇ ತರ ಇಂಜೆಕ್ಷನ್, ಎಲ್ರಿಗೂ ಒಂದೇ ತರ ಮಾತ್ರೆ, ಎಲ್ರಿಗೂ ಒಂದೇ ತರ ಔಷಧಿಯನ್ನ ಕೊಟ್ಟು ಕಳಿಸಿದ್ರೆ ಅವ್ರನ್ನ ಒಳ್ಳೆ ಡಾಕ್ಟ್ರು ಅಂತ ಕರಿತೀವ? ಇನ್ಯಾರ ಕಳಪೆ ಅಲ್ಲ. ನಾನು ಬಂದಿರೋ ಉದ್ದೇಶ ನನಗೆ ರಕ್ತ ಸರಿ ಇಲ್ಲ, ಕೆಟ್ಟಿಲ್ಲ, ನನಗೆ ಮೂಳೆ ಸಮಸ್ಯೆ ಇದೆ, ನನಗೆ ತಲೆನೋವಿದೆ, ಇವನಿಗೆ ಹೊಟ್ಟೆ ನೋವಿದೆ, ಇವನಿಗೆ ಅಸಿಡಿಟಿ ಇದೆ. ಆದ್ರೆ ಎಲ್ಲರಿಗೂ ಒಂದೇ ರೀತಿಯ ಮಾತ್ರೆನ ಔಷಧಿಯನ್ನು ಕೊಟ್ಟರು ಹಿಂಗೆಂತ ಡಾಕ್ಟರ್ ಅಂತ ಅನ್ಕೊಳ್ತೀವೋ ಇಲ್ವೋ? ಅನ್ಕೊಳ್ತೀವಿ. ಹಾಗಾದ್ರೆ ನಾವು ಮಾಡ್ತಿರೋದೇನು? ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ನೋಡಿ ನಾನೇ ಪಾಠ ಮಾಡಿದ್ದೇನೆ, 100ಕ್ಕೆ 100 ತೆಗೆದಿದ್ದೇನೆ, ನಾನೇ ಪಾಠ ಮಾಡಿ ಅಂತ ಹೇಳ್ತೀವಿ. 3 ತೆಗೆದು ಇವನು ನಮ್ಮ ಸ್ಟೂಡೆಂಟ್ ಹೇಳಿದ ಮಾತು ಕೇಳಿಲ್ಲ, ಸರಿಯಾಗಿ ಕೇಳಿದ್ರೆ ಇವನ್ ತರ 100 ತಗೋತಾ ಇದ್ದ. ಮತ್ತೆ ಕೆಲವರು ಹೇಳ್ತಾರೆ, ನಾನು ಯಾರಿಗೂ ಮೋಸ ಮಾಡೋದಿಲ್ಲ, ಎಲ್ರಿಗೂ ಒಂದೇ ತರ ಪಾಠ ಮಾಡಿದ್ದೀನಿ, ಆದ್ರೆ ಅವ್ನು 100 ತಗೊಂಡ ಇವ್ನು 3 ತಗೊಂಡ, ನನ್ನ ತಪ್ಪು ನಂದ. ನಾನೆಲ್ಲ ಒಂದೇ ತರ ಮಾಡಿದ್ದು ಪಾಠ ಕೇಳ್ಬೇಕು, ಏನಪ್ಪ ಅದನ್ನ ಹೇಳಿಲ್ಲ. ಅದು ಹೇಗಾಗುತ್ತೆ ಅಂದ್ರೆ ಡಾಕ್ಟರ್ ಎಲ್ರಿಗೂ ಒಂದೇ ತರ ಇಂಜೆಕ್ಷನ್ ಕೊಟ್ಟಲ್ಲ, ಆ ತರ ಆಗ್ಬಿಡುತ್ತೆ. ಹಾಗೆ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಿರೀಕ್ಷೆ ಮಾಡ್ತೀವಿ. ಅಂದ್ರೆ ಮೊದಲು ನಮ್ಮನ್ನ ಅವರು ನೋಡ್ಬೇಕು, ನಾಡಿ ತೆಗೆದು ನೋಡ್ಬೇಕು, ನಾಲಿಗೆ ತೆಗೆದು ನೋಡ್ಬೇಕು, ಕಣ್ಣು ತೆಗೆದು ನೋಡ್ಬೇಕು, ಸ್ಟೆಥೋಸ್ಕೋಪ್ ಇಡಬೇಕು, ಹೋದ್ರು ಒಳ್ಳೆ ಡಾಕ್ಟರ್. ಆಮೇಲೆ ರಕ್ತ ಪರೀಕ್ಷೆ, ಮಲಮೂತ್ರ ಪರೀಕ್ಷೆ ಎಲ್ಲ ಮಾಡಿ, ಸ್ಕ್ಯಾನ್ ಮಾಡಿ, ಎಕ್ಸ್ರೇ ಎಲ್ಲ ಮಾಡಿದಾಗ ನಿನಗೆ ಇಂಥ ಸಮಸ್ಯೆ ಇದೆ ಅಂತ ಕಂಡಿದ್ದಾಗ ಅವನು ಇದು ಒಳ್ಳೆ ಡಾಕ್ಟರು, ನನಗೆ ಬೇಕಾದ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಇವರು ಅಂತ ಅವ್ರು ಅನ್ಕೊಳ್ತಾರೆ. 8ನೇ ತರಗತಿಗೆ ಬಂದಿರ್ತಾರೆ ಮಕ್ಕಳು, ನಾವೆಲ್ಲರಿಗೂ ಒಂದೇ ರೀತಿ ಪಾಠ. ಅದಕ್ಕೆ ಫ್ರೆಂಚ್ ಕೋರ್ಸ್, LBA ಇದೆಲ್ಲ ಇರುವಂಥದ್ದು, ಇವೆಲ್ಲ ಫಂಡಮೆಂಟಲ್ ಎಕ್ಸರ್ಸೈಸ್, ನ್ಯೂಮರ್ಸ್ ಇವೆಲ್ಲ ಇರುವಂಥದ್ದೇ ಈ ಸ್ಕ್ಯಾನಿಂಗ್ ಅಂತ. ಆಯ್ತಾ? ಈ ಮಕ್ಕಳನ್ನ ಪರೀಕ್ಷೆ ಮಾಡಿ ಅವರು ಯಾವ ಮಟ್ಟದಲ್ಲಿದ್ದಾರೆ, ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಆದ್ರೆ ಅವನ ಸ್ಟ್ಯಾಂಡರ್ಡ್ ಇನ್ನು 1st ಸ್ಟ್ಯಾಂಡರ್ಡ್, ಅವನ ಸ್ಟ್ಯಾಂಡರ್ಡ್ ಇನ್ನು 1st ಇದೆ, 8ಕ್ಕೆ ಬಂದಿಲ್ಲ ಅನ್ನೋದು ನಾವು ಪತ್ತೆ ಹಚ್ಚಬೇಕು. ಅವನಿಗೆಲ್ಲ ಹೇಳ್ತಾ ಹೋದ್ರೆ ಆಗಲ್ಲ, ಏನು ಅರ್ಥ ಆಗಲ್ಲ, ಹಿಂಗಿರ್ತಾನೆ ಹೊತ್ತು ಅವನ ತಲೆ ಹೋಗ್ತಾ ಇಲ್ಲ. ಹಾಗಾಗಿ ನಾವು ಒಂದೇ ಸರಿ ಅಷ್ಟನ್ನ ತುರುಕೋದ್ಕಿಂತ, ಕಸ ತಿನ್ನೋದ್ಕಿಂತ ತುಸು ತಿನ್ನೋದು ಲೇಸು. ಗುಡಿಸಿದ ಮೇಲೆ ಕಸ ಇರಬಾರ್ದು, ಬಡಿಸಿದ ಮೇಲೆ ಹಸಿರು ಇರಬಾರ್ದು. ನಾವು ಒಂದು ಸಣ್ಣ ವಿಷಯ ಹೇಳಿದ್ರು ಎಲ್ರಿಗೂ ಅರ್ಥ ಆಗಬೇಕು, ಸ್ಪಷ್ಟತೆ ಇರಬೇಕು, ನಿಖರತೆ ಇರಬೇಕು, ನಿರ್ದಿಷ್ಟತೆ ಇರಬೇಕು. ಆಗ ಅದು ಸಫಲ ಆಗುತ್ತೆ. ಏನಾಗ್ತಿದ್ವಿ, ಹೇಳೋದೆಲ್ಲವೂ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗ್ತಿದೆ ಹೊರತು ಎಷ್ಟು. ಕೆಲವರಂತೂ ಟೀಚರ್ಸ್ ಹೇಳ್ತಾರೆ, ನಾನು ನಮ್ಮ ಕ್ಲಾಸಲ್ಲಿ ಒಬ್ಬ ಹುಡುಗನಿಗೆ ಮಾತಾಡಕ್ಕೆ ಬಿಡಲ್ಲ, ಇಡೀ ಕ್ಲಾಸ್ ನಾನು ಒಬ್ಬನೇ ಮಾತಾಡ್ತೀನಿ, ಒಬ್ರು ಉಸಿರು ಬಿಡೋದಿಲ್ಲ, ಹಂಗೆ ಮಾತಾಡ್ತೀನಿ ಅಂತಾರೆ. ಹಾಗಾದ್ರೆ ಶಿಕ್ಷಣ ಅಂದ್ರೆ ಏನು, ಭಾಷೆ ಅಂದ್ರೆ ಏನು? ಆಲೈಸುವಿಕೆ, ಮಾತನಾಡುವುದು, ಓದುವುದು, ಬರೆಯುವುದು. ಇವಾಗ ಏನ್ ಮಾಡ್ತೀವಿ ನಾವು? ಶಿಕ್ಷಣ ಬರೀ ಕಿವಿಗಳು ಮಾತ್ರ ಕೊಡ್ತಾ ಇದ್ದೀವಿ. ಕೆಲವರು ಕೇಳಿಸ್ಕೊತಾರೆ, ಕೆಲವರು ಕೇಳಿಸ್ಕೊಳ್ತಾರೆ. ಅವನು ಮಾತಾಡಕ್ಕೆ ಬಿಡಲ್ಲ. ಅಕಸ್ಮಾತ್ ನಿಂತ್ಕೊಂಡು ಮಾತಾಡೋಣ, ಪದ್ಯ ಹೇಳ ಪದ್ಯ ಹೇಳ SP ಬಾಲಸುಬ್ರಹ್ಮಣ್ಯಂ ಅನ್ನಿ ಅವನ ಜೀವನದಲ್ಲಿ ಇನ್ನೊಂದ್ಸರಿ ಬಾಯಿ ತೆಗಿಲಿಲ್ಲ. ಹಾಳಮ್ಮ ನೀನು ಎಷ್ಟು ಜಾನಕಿ ನೀನು. ಇನ್ನೊಂದ್ಸಾರಿ ಅವ್ರ ಜೀವನದಲ್ಲಿ ಹಾಡೋ ಪ್ರಯತ್ನ ಮಾಡ್ತಾರ. ಏನಿಲ್ಲ, ನಮ್ಮ ಮೇಷ್ಟೇ ನಮ್ಮ ಮೇಡಮ್ಮೆ ಹೇಳ್ಬಿಟ್ಟಿದ್ದಾರೆ, ನಾನು ಹಾಡೋದಕ್ಕೆ ಯೋಗ್ಯ ಅಲ್ಲ ಅಂತ ಜೀವನದಲ್ಲಿ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ. ಒಂದ್ಸಾರಿ ಒಬ್ಬ ಕಲಾವಿದ ಬಹಳ ಶ್ರೇಷ್ಠವಾದಂತ ಕಲಾವಿದರ ಹತ್ರ ಹೋಗಿ, ಒಬ್ಬ ವಯಸ್ಸಾಗಿದೆ, ತುಂಬ ವಯಸ್ಸಾಗಿದೆ, ಪೇಂಟರ್ಸ್ ನಾನು ಪೇಂಟ್ ಬರ್ತೀನಿ, ಇಲ್ಲಪ್ಪ ಇಲ್ಲಪ್ಪ ಆಗಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಕಾದಿದ್ದು ಅವ್ರ ಹತ್ರ ತಗೊಂಡೋಗಿ ತೋರಿಸ್ತಾರೆ. ನೋಡ್ತಾರೆ, ಏನು ಚಿತ್ರ ನೀನು ಬರ್ತಿದ್ದ,
ಹೌದು ಇವಾಗ ಬರ್ತಿದ್ದು ಏನಷ್ಟು ಚೆನ್ನಾಗಿಲ್ಲ. ಮತ್ತು ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದು ಯಾವಾಗ ಬರ್ತಿದ್ದು? ಈ ಚೆನ್ನಾಗಿರೋದು ಇವಾಗ ಬರ್ದಿರೋದು, ಕಳಪೆ ಆಗಿರೋದು ಮೊದಲು ಬರ್ತಿದ್ದ? ಇಲ್ಲ ಇಲ್ಲ, ಈ ಚೆನ್ನಾಗಿ ಬರ್ದಿರೋದು ಇದೆಯಲ್ಲ ಅದು ನನ್ನ ಬಾಲ್ಯದಲ್ಲಿ ಬರ್ದಿದ್ದು. ನಾನು ಯಾರಿಗೋ ಒಬ್ಬರು ತೋರಿಸ್ದೆ, ಹೀಗಿದೆ ಅಂದ್ಬಿಟ್ರು. ಅವತ್ತಿಂದ ನಾನು ಬರೆಯೋದು ನಿಲ್ಲಿಸ್ಬಿಟ್ಟೆ. ಸುಮ್ಮನೆ ಅವಾಗ ಬರ್ತೀನಿ, ಈ ತರ ಆಗಿದೆ. ಮಕ್ಕಳಿಗೆ ಒಮ್ಮೆ ನೀನು ಸರಿ ಇಲ್ಲ ಅಂತ ಹೇಳಿಬಿಟ್ರೆ ಅವ್ರು ಓದೋಳ್ತಾರೆ, ಯಾವತ್ತೂ ಮಾಡಿ. ಸಣ್ಣ ಪುಟ್ಟ ಅವರ ಸದ್ಗುಣಗಳನ್ನ ಹುಡುಕಿ ವೆರಿ ಗುಡ್ ಶಬಾಷ್ ಅಂತ ಹೇಳಿದ್ರೆ ಅವ್ರಿಗಿನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ. ಈಗ ಜ್ಞಾನಪೀಠ ಪ್ರಶಸ್ತಿ ವಿಜೇತರು 8 ಜನದ ಹೆಸರು ಹೇಳಿದೆ, 3 ಹೆಸರು ಹೇಳ್ತಾರೆ. ಇಷ್ಟೇ ಹಾಗೆ 3 ಹೇಳ್ತಾರೆ, ವೆರಿ ಗುಡ್. 3 ನೆನಪಿದೆ. ಎಷ್ಟು ಒಳ್ಳೆಯದಿರುತ್ತೋ ಅದನ್ನೇ ಒಪ್ಪೋದ ಹೋಗ್ಬೇಕು. ಆಗ ಮಕ್ಕಳಲ್ಲಿ ಆಸಕ್ತಿ ಬೆಳೀತಾ ಹೋಗುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ಮಗುವಿನ ಸಾಮರ್ಥ್ಯ ಏನು, ಇಂಗ್ಲಿಷಲ್ಲಿ ಕಾಂಪಿಟೆನ್ಸಿ ಅಂತಾರೆ. ಆ ಕಾಂಪಿಟೆನ್ಸಿಯನ್ನು ಮೊದಲು ಪತ್ತೆ ಹಚ್ಚಬೇಕು. ಆ ಸಾಮರ್ಥ್ಯಾಧಾರಿತ ಪಾಠದಿಂದ ಮಾತ್ರ ನಾವು ಒಳ್ಳೆ ಸಾಧನೆ ಮಾಡಲಿಕ್ಕಾಗುತ್ತೆ. ಈಗ ನಾವು ಪ್ರತಿದಿನ ನಾವೇ ಮೀನು ಹಿಡಿದು ಕೊಡ್ತಾ ಇದ್ರೆ ನಾವು ತಿಂತಾನೆ, ನಾವು ಇಲ್ಲದೆ ಇರೋದಿನ ಉಪವಾಸ ಇರ್ತದೆ. ಅದು ಬದಲು ನಾವು ಮೀನು ಹಿಡಿಯೋದನ್ನ ಹೇಳ್ಕೊಟ್ರೆ ಅವನೇ ಇಟ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ನಾವು ಪ್ರತಿದಿನ ನಾವೇ ಪಾಠ ಓದಿ ಹೇಳೋದಲ್ಲ, ಆ ಓದೋದನ್ನ ಹೇಗೆ ಓದಬೇಕು ನೋಡಿ. ಒಂದೇ ಒಂದು ಸಣ್ಣ ಉದಾಹರಣೆ ತೋರಿಸ್ತೀನಿ. ಒಂದು ಸಾಲಿದೆ ಪ್ರಾರಂಭದಲ್ಲಿ ತುಂಬಾ ಕಳಪೆಯಾಗಿ ಏನೂ ಇಲ್ಲ ಅನ್ನೋಂಥವ್ರಿಗೆ ಮೊದಲು ವರ್ಣಮಾಲೆ ಬರೆಸೋದು, ವರ್ಣಮಾಲೆ ಬರುತ್ತಾ ಅವನಿಗೆ ಆಮೇಲೆ ಕಾಗುಣಿತವನ್ನ ಅಭ್ಯಾಸ ಮಾಡಿಸೋದು, ಕಾಗುಣಿತ ಬಂದ್ಮೇಲೆ ಒತ್ತಕ್ಷರಗಳನ್ನ ಅಭ್ಯಾಸ ಮಾಡಿಸೋದು, ಆಮೇಲೆ ಓದೋದನ್ನ ಕಲಿಸ್ಬೇಕಾದ್ರೆ ಹಿಂಗ್ ಮಾಡಿ. ಒಂದು ಕ ನ ದ ಕನ್ನಡ, ಭಾ ದೀರ್ಘ ಇದೆ ಅಲ್ಲಿ, ಭಾ ಶ ಯ ನೋ